ನಮಸ್ಕಾರ ವೀಕ್ಷಕರೇ, ಪಲ್ಲವಿ ಸಿದ್ದು ತೇಜಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಮಾವಿನ ಹಣ್ಣಿನ ಸೀಸನ್ ವಿಶೇಷವಾಗಿ ಮ್ಯಾಂಗೋ ಕೇಸರಿ ಬಾತನ್ನು ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾದ ಸಾಮಗ್ರಿಗಳು: 1 ಕಪ್ ರವೆಯನ್ನು ತಗೊಂಡಿದ್ದೀನಿ, 3/4 ಕಪ್ ಸಕ್ಕರೆಯನ್ನು ತಗೊಂಡಿದ್ದೀನಿ, ಹಾಗೂ ಹಣ್ಣಾಗಿರುವಂತಹ ಸಿಹಿಯಾದ ದಪ್ಪವಾಗಿರುವ 1 ಮ್ಯಾಂಗೋ ಹಣ್ಣನ್ನು ಮಿಕ್ಸಿ ಜಾರ್ನಲ್ಲಿ ರುಬ್ಬಿ ಫೈನ್ ಪೇಸ್ಟನ್ನಾಗಿ ಮಾಡ್ಕೊಂಡಿದ್ದೀನಿ. ಹಾಗೆ ದ್ರಾಕ್ಷಿ, ಗೋಡಂಬಿಯನ್ನು ತಗೊಂಡಿದ್ದೀನಿ, ಕೇಸರಿ ಬಣ್ಣವನ್ನು ತಗೊಂಡಿದ್ದೀನಿ. ಇದು ಆಪ್ಷನಲ್, ಇದರ ಬದಲಿಗೆ ಕೇಸರಿ ದಳವನ್ನು ಬಳಸಬಹುದು. ಹಾಗೆ ಏಲಕ್ಕಿ ಪೌಡರನ್ನು ತಗೊಂಡಿದ್ದೀನಿ, ಜೊತೆಗೆ 1 ಕಪ್ ಹಾಲನ್ನು ಕೂಡ ತಗೊಂಡಿದ್ದೀನಿ. ಹಾಲು ಮತ್ತು ಕೇಸರಿ ಬಣ್ಣ ಎರಡೂ ಕೂಡ ಆಪ್ಷನಲ್. ಈಗ ಒಂದು ಬಾಣಲೆಯಲ್ಲಿ ರವೆಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಬೇಕಾಗತ್ತೆ. ನಾವು ಎಷ್ಟು ಚೆನ್ನಾಗಿ ಅದನ್ನು ಹುರಿತೀವೋ ಅಷ್ಟು ಚೆನ್ನಾಗಿ ಕೇಸರಿ ಬಾತ್ ಬರುತ್ತೆ. ಇನ್ನೊಂದು ಪಾತ್ರೆಯಲ್ಲಿ 4 ಸ್ಪೂನ್ ತುಪ್ಪವನ್ನು ಹಾಕಿ ಹುರಿದು ಇಟ್ಕೊಂಡಂತಹ ರವೆಯನ್ನು ನಾವು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜೊತೆಗೆ ಸುಮಾರು 5ರಿಂದ 6 ಸೆಕೆಂಡ್ಗಳ ಕಾಲ ಅದನ್ನು ಹುರಿದುಕೊಳ್ಬೇಕಾಗತ್ತೆ. ಅದಾದ ನಂತರ ಅದಕ್ಕೆ ನಾವು ಸಕ್ಕರೆಯನ್ನು ಸೇರಿಸಬೇಕು. ಸಕ್ಕರೆಯೂ ಅಷ್ಟೇ, ರವೆಯಲ್ಲಿ ಚೆನ್ನಾಗಿ ಕರಗುವ ತನಕ ನಾವು ಅದನ್ನು ಹುರಿದುಕೊಳ್ಬೇಕು. ಅದು ಕೂಡ 5 ಸೆಕೆಂಡ್ಗಳ ಕಾಲ ಹುರಿದುಕೊಳ್ಬೇಕಾಗತ್ತೆ. ಅದಾದ ಮೇಲೆ ನಾವು ಅದಕ್ಕೆ ಕೇಸರಿ ಬಣ್ಣವನ್ನು ಆ್ಯಡ್ ಮಾಡ್ತೀವಿ. ಕೇಸರಿ ಬಣ್ಣವನ್ನು ಆ್ಯಡ್ ಮಾಡಿ ಮತ್ತೆ ಅದನ್ನು ನಾವೇನು ಮಾಡಬೇಕು, ಫ್ರೈ ಮಾಡಬೇಕು. 1 ಸೆಕೆಂಡ್ಗಳ ಕಾಲ ಆ ಬಣ್ಣ ಚೆನ್ನಾಗಿ ಮಿಕ್ಸ್ ಆಗೋ ಥರ ಫ್ರೈ ಮಾಡಬೇಕು. ಅದಾದ ನಂತರ ನಾವು ಕಾಯಿಸಿ ಆರಿಸಿ ಇಟ್ಕೊಂಡಂತಹ ಹಾಲನ್ನು ಅದಕ್ಕೆ ಸೇರಿಸ್ಬೇಕಾಗತ್ತೆ. ನೋಡಿ, ಹಾಲನ್ನು ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ. ಈಗ ಹಾಲಿನ ಜೊತೆ ನಾವು ಅದನ್ನು ರವೆ, ಸಕ್ಕರೆ, ಕೇಸರಿ ಬಣ್ಣ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಬಣ್ಣ ಇವಾಗ ಕಲರ್ ಬರ್ತಾ ಇದೆ. ಇದಾದ ನಂತರ ನಾವು ನೀಟಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಈಗಾಗಲೇ ನಾನು ಇನ್ನೊಂದು ಪಾತ್ರೆಯಲ್ಲಿ ಸುಮಾರು 1 ಕಪ್ ರವೆಗೆ 4 ಕಪ್ ನೀರನ್ನು ಕುದಿಸಿ ಇಟ್ಕೊಂಡಿದ್ದೆ. ನೋಡಿ, ಈ ರೀತಿ ಇನ್ನೊಂದು ಪಾತ್ರೆಯಲ್ಲಿ ಕುದಿಸಿ ಇಟ್ಕೊಂಡಿದ್ದೆ. ಇದನ್ನು ಈಗ ಇದಕ್ಕೆ ಮಿಕ್ಸ್ ಮಾಡಬೇಕು. ಈಗ ರವೆ ಎಲ್ಲ ಚೆನ್ನಾಗಿ ಬೇಯೋ ತನಕ, ಸಕ್ಕರೆ ರವೆ ಎಲ್ಲ ಕರಗಿ ಚೆನ್ನಾಗಿ ಬೇಯೋ ತನಕ ನಾವು ಇನ್ನೊಂದು ಬಾಣಲೆಯಲ್ಲಿ ಅಥವಾ ಇನ್ನೊಂದು ಒಗ್ಗರಣೆ ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನ್ಗಳಷ್ಟು ತುಪ್ಪವನ್ನು ಹಾಕಿ, ಅಥವಾ ನಿಮಗೆ ಹೆಚ್ಚು ಇಷ್ಟ ಅಂದರೆ ಇನ್ನೂ ಹೆಚ್ಚಿಗೆ ಹಾಕ್ಕೊಳ್ಬಹುದು, ಗೋಡಂಬಿಯನ್ನು ಹಾಕಿ ಕಂದು ಬಣ್ಣ ಬರೋ ತನಕ ಅದನ್ನು ಫ್ರೈ ಮಾಡಿ ಇಟ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಕಂದು ಬಣ್ಣ ಬಂದ ಮೇಲೆ ಅದಕ್ಕೆ ದ್ರಾಕ್ಷಿಯನ್ನು ಕೂಡ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಪಕ್ಕಕ್ಕೆ ನಾವು ಎತ್ತಿಟ್ಕೊಳ್ಳೋಣ. ಇವಾಗ ನೋಡಿ, ಈ ರೀತಿ ಫ್ರೈ ಎಲ್ಲ ಆದಮೇಲೆ ಈ ದ್ರಾಕ್ಷಿ ಗೋಡಂಬಿಯ ಒಗ್ಗರಣೆಯನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನೋಡಿ, ಈ ಕಡೆ ರವೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಮಾವಿನ ಹಣ್ಣಿನ ಪಲ್ಪನ್ನು ಸೇರಿಸೋಣ, ಅಥವಾ ರುಬ್ಬಿ ಇಟ್ಕೊಂಡಂತಹ ಮಾವಿನ ಹಣ್ಣನ್ನು ಸೇರಿಸೋಣ. ಎಷ್ಟು ಚೆನ್ನಾಗಿ ಇದೆ ನೋಡಿ ಕಲರು, ಅಷ್ಟೇ ಘಮ ಘಮ ಅಂತ ಕೇಸರಿ ಬಾತ್ ಕೂಡ ತುಂಬ ಚೆನ್ನಾಗಿರುತ್ತೆ, ಅಮೋಘವಾಗಿರುತ್ತೆ. ಒಂದು ಸಲ ನೀವು ಟೇಸ್ಟ್ ಮಾಡಿ ನೋಡಿ. ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಈಗ ಇದನ್ನು ಚೆನ್ನಾಗಿ ಕೇಸರಿ ಬಾತ್ ಜೊತೆ ಮಿಕ್ಸ್ ಮಾಡೋಣ. ಈ ರೀತಿ ಮಿಕ್ಸ್ ಆದಮೇಲೆ ಎಲ್ಲ ಒಂದೇ ಬಣ್ಣಕ್ಕೆ ಬರುತ್ತೆ ನೋಡಿ. ಮಾವಿನ ಹಣ್ಣಿನ ಬಣ್ಣ, ಕೇಸರಿ ಬಾತಿನ ಬಣ್ಣ ಎರಡೂ ಒಂದೇ ರೀತಿ ಆಗುತ್ತೆ. ಈ ರೀತಿ ಆದಾದಮೇಲೆ ನಾವು ಇದಕ್ಕೇನನ್ನು ಆ್ಯಡ್ ಮಾಡಬೇಕಂದ್ರೆ ಏಲಕ್ಕಿ ಪೌಡರನ್ನು ಆ್ಯಡ್ ಮಾಡಬೇಕು. ಏಲಕ್ಕಿ ಪೌಡರನ್ನು ಆ್ಯಡ್ ಮಾಡಿ ಮತ್ತೆ ಅದನ್ನು ನಾವು ತಿರುಗಬೇಕಾಗತ್ತೆ. ನೋಡಿ, ಏಲಕ್ಕಿ ಪೌಡರು ಘಮ ಘಮ ಅಂತ ಇದೆ. ಕೊನೆಯಲ್ಲಿ ಉಳಿದ ತುಪ್ಪ, ಹುರಿದ ಗೋಡಂಬಿ, ದ್ರಾಕ್ಷಿ ಹಾಕಿ ಮಿಕ್ಸ್ ಮಾಡಿದ್ರೆ ಘಮಘಮಿಸುವ ಮ್ಯಾಂಗೋ ಕೇಸರಿ ಬಾತ್ ಸಿದ್ಧ ಆಗುತ್ತೆ. ನೋಡಿದ್ರಲ್ಲ,
ಎಷ್ಟು ಸುಲಭವಾಗಿ ಮಾವಿನ ಹಣ್ಣಿನ ಕೇಸರಿ ಬಾತ್ ಮಾಡ್ಬೋದು ಅಂತ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ರೆಸಿಪಿಗಳಿಗಾಗಿ ನಮ್ಮ ಪಲ್ಲವಿ ಸಿದ್ದು ತೇಜಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.